ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂತೀನಿ. ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ. ನಿಮ್ಗೆ ಗೊತ್ತಾಗಿರಬೇಕು ಆಲ್ರೆಡಿ ಟೈಟಲ್ ನೋಡಿಬಿಟ್ಟು ಯಾವುದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇವಳೇನಪ್ಪ ಸೀಗೆಕಾಯಿ ಕೊಯ್ಯೋಕೆ ಬಂದಿದ್ಲ ಅಂತ ಹೇಳ್ಕೊಂಡು ತೋಟದಲ್ಲಿ ಓಡಾಡ್ತಾ ಇದ್ದಾಳೆ. ತೋಟದಲ್ಲಿ ಸೀಗೆಕಾಯಿ ಬಳ್ಳಿ ಇದೆ ಅಂತ ಹೇಳಿ ಅನ್ಕೊಳ್ಬೇಡಿ. ತೋಟದ ಕೆಳಗಡೆನೆ ಸೀಗೆಕಾಯಿ ಬಳ್ಳಿ ಇರೋದು. ತೋಟಕ್ಕೆ ಸ್ವಲ್ಪ ನೀರು ಬಿಟ್ಟಾದ್ಮೇಲೆ ಸೀಗೆಕಾಯಿ ಕೊಯ್ಯೋಕೆ ಹೋಗುವ ಅಂತ ಹೇಳಿ ಇದ್ದೀನಿ. ಮೋಟಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ಅಡಿಕೆ ಸಸಿಗಳಿಗೆ ಕರೆಕ್ಟಾಗಿ ನೀರು ಬೀಳ್ತಾ ಇದೆ ಇಲ್ವಾ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ತೋಟಕ್ಕೆ ದಿನ ನೀರು ಬಿಡೋಕೆ ನಾನು ಬರ್ತಾ ಇಲ್ಲ. ಯಾಕೆಂದರೆ ಇದು ಮನೆಯಿಂದ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ದಿನ ಬರೋಕ್ಕಾಗೋದಿಲ್ಲ. ಒಂದು ವಾರದಲ್ಲಿ 2ರಿಂದ 3 ದಿನ ಮಾತ್ರ ನೀರು ಬಿಡೋಕೆ ಬರ್ತಾ ಇರ್ತೀವಿ ನಾವು. ದಿನ ಬರೋಕ್ಕಾಗೋದಿಲ್ಲ ಯಾಕೆಂದರೆ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಹೋಗಿ ಬಂದು ಮಾಡೋಕ್ಕೆ ತುಂಬ ಟೈಮ್ ಹೋಗುತ್ತೆ ಅಂತ ಹೇಳಿ ಬೇರೆ ತೋಟಕ್ಕೂ ನೀರು ಬಿಡಬೇಕಲ್ಲ. ಅದಕ್ಕಾಗಿ ಈ ತೋಟಕ್ಕೆ ದಿನ ನೀರು ಬಿಡೋಕೆ ಬರೋಕ್ಕಾಗೋದಿಲ್ಲ. ಬಂದಾಗ ಎಷ್ಟು ನೀರಿದೆಯೋ ಅಷ್ಟು ನೀರನ್ನು ಖಾಲಿ ಮಾಡಿಬಿಟ್ಟೇ ಹೋಗ್ತೀವಿ. ಕಡಿಮೆ ಅಂತಂದರೂ ಒಂದು ಒಪ್ಪತ್ತಾದರೂ ಬೇಕು ನೀರೆಲ್ಲ ಖಾಲಿ ಮಾಡೋಕ್ಕೆ. ಈ ತೋಟಕ್ಕೆ ಬಂದರೆ ಒಂದು ಒಪ್ಪತ್ತು ಇಲ್ಲಿ ಇದೇ ತೋಟದಲ್ಲಿ ನಾವು ಇರಬೇಕು. ತೋಟಕ್ಕೆ ಬಂದಾಗ ಸೀಗೆಕಾಯಿ ಕೊಯ್ಯುವ ಅಂತೇಳಿ ನಾನು ಅಮ್ಮ ಅಂದ್ಕೊತಾ ಇದ್ವಾಗಿತ್ತು. ಎಲ್ಲ ತೋಟಕ್ಕೂ ನೀರು ಚೆಕ್ ಮಾಡಾದ್ಮೇಲೆ ಒಳಗೆ ಇನ್ನು ಸ್ವಲ್ಪನೇ ನೀರಿದೆ ನೋಡ್ಬೋದು ಎಷ್ಟು ನೀರಿದೆ ಅಂತ ಹೇಳಿ. ಆ್ಯಕ್ಚುಲಿ ಈ ತೋಟ ಹಾಕಿ 3 ವರ್ಷ ಆಗಿರೋದು. ಈ ಅಡಿಕೆ ಸಸಿಗಳಿಗೆಲ್ಲ ಜಸ್ಟ್ 3 ವರ್ಷ ಆಗಿರೋದು ಅಷ್ಟೇ, ಜಾಸ್ತಿ ಆಗಿಲ್ಲ. ಯಾಕೆಂದರೆ ಅಡಿಕೆ ಸಸಿ ತುಂಬ ಚಿಕ್ಕದಾಗಿದೆ ಅಂತ ಅಂದ್ಕೊಳ್ಬೇಡಿ. 3 ವರ್ಷಕ್ಕೆ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಇಲ್ಲ ಅಂತ ಹೇಳಿ ಅಂದ್ಕೊಂತಿರ್ಬೋದು. ಆದರೆ ಇದು ಯಾಕೆ ಇಷ್ಟು ಚಿಕ್ಕದಾಗಿದೆ ಅಂತೇಳಿ ನೆಕ್ಸ್ಟ್ ಯಾವಾಗಾದರೂ ಈ ತೋಟದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಈ ಅಡಿಕೆ ತೋಟಕ್ಕೂ ಕೂಡ ನಾವು ಹನಿ ನೀರಾವರಿ ಪದ್ಧತಿನೇ ಮಾಡಿದ್ವಿ. ಆದರೆ ಮುಂಚಿನ ಹನಿ ನೀರಾವರಿ ಪದ್ಧತಿ ಅಂತೇಳಿ ಒಂದು ವಿಡಿಯೋ ಹಾಕಿದ್ನಲ್ಲ, ಆ ಥರ ಡ್ರಿಪ್ ಥರ ಇಲ್ಲ. ಈ ಕಡೆಗೆ ನೋಡ್ಬೋದು ನೀವು, ಈ ಥರ ಬುಷಿಗಳಿಂದ ನೀರೆಲ್ಲ ತುಂಬ ಹರಡು ಬೀಳುತ್ತೆ. ಅಂದರೆ ಒಂದೇ ಕಡೆಗೆ ಬೀಳೋದಿಲ್ಲ. ನೋಡ್ಬೋದು ನೋಡಿ ಯಾವ ಥರ ಬೀಳುತ್ತೆ ಅಂತೇಳಿ. ಈ ಥರ ಬುಷಿಗಳನ್ನ ಯೂಸ್ ಮಾಡೋದ್ರಿಂದ ಬುಡ ಪೂರ್ತಿಯಾಗಿ ನೀರು ಬೀಳುತ್ತೆ. ಅಂತಂದರೆ ಒಂದೇ ಕಡೆ ನೀರು ಬೀಳೋದಿಲ್ಲ, ತುಂಬ ಕಡೆ ಹರಡಿ ನೀರು ಬೀಳೋದ್ರಿಂದ ಬುಡಗಳಿಗೆ ಸರಿಯಾಗಿ ನೀರನ್ನು ನೆನೆಯುತ್ತೆ. ಈ ಬಾವಿಯಲ್ಲಿ ಇವಾಗ 9 ಫೂಟ್ ನೀರು ನಿಲ್ತಾ ಇದೆ. ಪ್ರತಿದಿನ ಖಾಲಿ ಮಾಡಿದ್ರು ಕೂಡ ಪ್ರತಿದಿನ 9 ಫೂಟ್ ನೀರು ನಿಲ್ತಾ ಇದೆ. ಅಂದರೆ ದಿನ ಹೋಗ್ತಾ ಹೋಗ್ತಾ ನೀರು ಕಡಿಮೆ ಆಗ್ತಾನೆ ಹೋಗುತ್ತೆ. ಯಾಕೆಂದರೆ ಫಸ್ಟಿಗೆಲ್ಲ ತುಂಬ ನೀರಿತ್ತಾಗಿತ್ತು. ಸೊ ದಿನ ಚಾಲು ಮಾಡಿದ್ರೆ ಅದಕ್ಕೆ ನೀರು ಏರೋದೇ ಇಲ್ಲ. ಸೊ 2 ದಿನಕ್ಕೆ ಒಂದ್ಸತಿನಾದರೂ ನಾವು ಚಾಲು ಮಾಡಿದಾಗಿಂದ ಒಂದು ಸ್ವಲ್ಪ ನೀರು ಏರ್ತಾ ಇದೆ. ಸೊ ಗಿಡಕ್ಕೆಲ್ಲ ನೀರು ಬಿಟ್ಟಾದ್ಮೇಲೆ ಸೀಗೆಕಾಯಿ ಕೊಯ್ಯೋಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾನೀಗ. ಅಡಿಕೆ ಸಸಿಗೆಲ್ಲ ನೀರೆಲ್ಲ ಚೆಕ್ ಮಾಡಿಬಿಟ್ಟು ಹೋಗೋ ತನಕ ಸ್ವಲ್ಪ ಟೈಮ್ ಆಗೋಯ್ತು. ಅಂತಂದರೆ ಫುಲ್ ಬಿಸಿಲು ಬಂದುಬಿಟ್ಟಿದೆ. ಸುಮಾರು 11:30 ಅಷ್ಟು ಆಗಿಬಿಟ್ಟಿದೆ. ಸೊ ಅಲ್ಲಿ ನೋಡಿದ್ರೆ ಫುಲ್ ಬಿಸಿಲಿತ್ತು. ಆದರೂ ಕೂಡ ಸೀಗೆಕಾಯಿ ಕೊಯ್ಯೋಕೆ ಅಂತ ಹೇಳಿ ಬಂದಿದ್ದೀವಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೀಗೆಕಾಯಿಯು ಆಯುರ್ವೇದಿಕ ಔಷಧೀಯ ಸಸ್ಯಗಳಲ್ಲಿ ಒಂದಾಗಿದೆ. ಈ ಸೀಗೆಕಾಯಿಯು ಇವತ್ತು ನಿನ್ನೆ ಮೊನ್ನೆಯಿಂದ ಯೂಸ್ ಮಾಡ್ತಾ ಬಂದಿರೋದಲ್ಲ. ಅಂದರೆ ಹಿಂದಿನ ಕಾಲದಿಂದಲೂ ಕೂಡ ಸೀಗೆಕಾಯಿಗೂ ತುಂಬ ಜನ ಯೂಸ್ ಮಾಡ್ತಾ ಬಂದಿದ್ದಾರೆ. ಅಂದರೆ ಹಿಂದೆಲ್ಲ ಶಾಂಪು ಯಾವುದೂ ಇರ್ತಾ ಇರಲಿಲ್ಲ. ಎಲ್ಲರೂ ಕೂಡ ಸೀಗೆಕಾಯಿಯನ್ನೇ ಯೂಸ್ ಮಾಡ್ಕೊತಾ ಬಂದಿದ್ರು. ಆದರೆ ಇವಾಗೆಲ್ಲ ಎಲ್ಲರೂ ಕೂಡ ಮಾರ್ಕೆಟಲ್ಲಿ ಸಿಗುವಂಥ ಶಾಂಪೂನ್ನೇ ಯೂಸ್ ಮಾಡ್ತಾರೆ. ಸೊ ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ. ಎಲ್ಲ ಥರ ಶಾಂಪೂನು ಕೂಡ ಯೂಸ್ ಮಾಡಿದ್ದೀನಿ. ಮಾರ್ಕೆಟಲ್ಲಿ ಸಿಗುವಂತಹ ಆಲ್ಮೋಸ್ಟ್ ಶಾಂಪೂನ ನಾನು ಯೂಸ್ ಮಾಡಿ ನೋಡಿದ್ದೀನಿ. ಈ ಶಾಂಪೂ ಸೂಟ್ ಆಗೋದಿಲ್ಲ ಅಂತೇಳಿ ಬೇರೆ ಶಾಂಪೂ ಕನ್ವರ್ಟ್ ಆಗೋದು, ಅಥವಾ ತಲೆ ಹೊಟ್ಟಿಗೆ ಅಥವಾ ಯಾವ ಥರ ಸಿಗುತ್ತೆ ನೋಡಿ ಎಲ್ಲ ಥರ ಶಾಂಪೂನು ಕೂಡ ನಾನು ಯೂಸ್ ಮಾಡಿದ್ದೀನಿ. ಸೊ 1 ವರ್ಷದಿಂದ ನಾನು ಇಲ್ಲಿ ನಮ್ಮನೆ ತೋಟದ ಕೆಳಗಡೆನೇ ಸೀಗೆಕಾಯಿ ಬಳ್ಳಿ ಇರೋದ್ರಿಂದ ನಾನು ಸೀಗೆಕಾಯಿ ಕೊಯ್ದು ಅದನ್ನು ಪುಡಿ ಮಾಡಿಬಿಟ್ಟು ತಲೆಗೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೀಗೆಕಾಯಿಯಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿ ತಿಳ್ಕೊಂಡು ಬರೋಣ. ಅಂತಂದರೆ ಸೀಗೆಕಾಯಿಯನ್ನು ಎಷ್ಟು ಯೂಸ್ ಆಗುತ್ತೆ, ಅಥವಾ ತಲೆ ಕೂದಲಿಗೆ ಬೆಳವಣಿಗೆಗೆ ಯಾವ ಥರ ಯೂಸ್ ಆಗುತ್ತೆ, ಅಥವಾ ಅದರಲ್ಲಿ ಏನೇನೆಲ್ಲ ಒಳಗೊಂಡಿದೆ ಅಂತ ಹೇಳಿ ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನು ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ. ಜಾಸ್ತಿ ತಿಳ್ಕೊಂಡಿಲ್ಲ, ತಿಳ್ಕೊಂಡಿರುವಷ್ಟರಲ್ಲಿ ನನಗೂ ಸ್ವಲ್ಪ ಹೇಳ್ತೀನಿ. ಸೀಗೆಕಾಯಿಯಲ್ಲಿ ಸಪೋನಿನ್ಗಳು ಮತ್ತು ವಿಟಾಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕ ಶಕ್ತಿಗಳನ್ನು ಹೊಂದಿದೆ. ಇವಾಗಿನ ಜನ್ರೇಷನಲ್ಲಿ ಎಲ್ರಿಗೂ ಕೂಡ ತಲೆ ಹೊಟ್ಟನ್ನು ಆಗೋದು ಕಾಮನ್ ಆಗಿಬಿಟ್ಟಿದೆ. ಅಂದರೆ ಎಲ್ರಿಗೂ ಕೂಡ ತಲೆ ಹೊಟ್ಟಿಂದ ಸಮಸ್ಯೆ ಆಗಿಬಿಟ್ಟಿದೆ. ಸೊ ಈ ಸೀಗೆಕಾಯಿಯಲ್ಲಿ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಅಂತ 2 ಅಂಶಗಳಿಂದ ತಲೆ ಹೊಟ್ಟನ್ನು ಆಗೋದನ್ನು ತಡೆಗಟ್ಟುತ್ತೆ. ಅಂದರೆ ಇದೆರಡು ಅಂಶಗಳನ್ನು ಸೀಗೆಕಾಯಿಯನ್ನು ಒಳಗೊಂಡಿದೆ. ಸೀಗೆಕಾಯಿಯಲ್ಲಿ ವಿಟಾಮಿನ್ ಸಿ, ಎ, ಇ ಮತ್ತು ಕೆಗಳನ್ನು ಒಳಗೊಂಡಿದೆ. ಈ ವಿಟಾಮಿನ್ಗಳು ನೆತ್ತಿಯ ಆರೋಗ್ಯಕರವಾಗಿ ಪೋಷಿಸುವುದಲ್ಲದೆ ಕೂದಲಿನ ಬೆಳವಣಿಗೆ ಕೂಡ ಹೆಚ್ಚು ಮಾಡುತ್ತೆ. ಹಿಂದಿನ ಕಾಲದ ಜನರದಲ್ಲಿ ಅಂತಂದರೆ ನಮ್ಮ ಹಿರಿಯರು, ಅಂದರೆ ನಮ್ಮ ಅಜ್ಜಿರ ಕಾಲದಲ್ಲಿ ಯಾವುದೇ ರೀತಿಯಂಥ ಚರ್ಮ, ಕೇಶ ಸಮಸ್ಯೆಗಳನ್ನು ಯಾವುದೂ ಬರ್ತಾ ಇರಲಿಲ್ಲ. ಬಿಳಿ ಕೂದಲಿನ ಸಮಸ್ಯೆ ಅಂಥದ್ದು ಕೂಡ ಬೇಗ ಕಾಣಿಸ್ಕೊತಾ ಇರಲಿಲ್ಲ. ಆದರೆ ಇವಾಗೆಲ್ಲ ಬೇಗ ತಲೆ ಕೂದಲೆಲ್ಲ ಹಣ್ಣಾಗಿರೋದು, ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ 10 ವರ್ಷದ ಮಕ್ಕಳಿಗೆಲ್ಲ ಬಿಳಿ ಕೂದಲೆಲ್ಲ ಕಂಡು ಬರ್ತಾ ಇದೆ. ಸೊ ಹಿಂದಿನ ಕಾಲದ ಜನ ಎಲ್ಲ ಸೀಗೆಕಾಯಿನೇ ಯೂಸ್ ಮಾಡ್ತಾ ಇದ್ರಾಗಿತ್ತು. ಸೊ ಅದು ನೈಸರ್ಗಿಕವಾಗಿ ಸೀಗೆಕಾಯಿನ ತಮ್ಮ ಕೂದಲಿಗೆ ಬೆಳೆಸ್ತಾ ಇದ್ರು. ಆದ್ದರಿಂದ ಅವರಿಗೆ ಯಾವುದೇ ಕೂಡ ಸಮಸ್ಯೆಗಳನ್ನು
ಕಾಣಿಸ್ತಾ ಇರಲಿಲ್ಲ. ಆದರೆ ಇವಾಗ ನಾವು ಮಾರ್ಕೆಟಲ್ಲಿ ಸಿಗುವಂಥ ಶಾಂಪೂಗಳನ್ನು ಬಳಸೋದ್ರಿಂದ ಅಲ್ಲಿ ಸಾಕಷ್ಟು ಕೆಮಿಕಲ್ಸನ್ನು ಬಳಸಿರ್ತಾರೆ. ಅದರಿಂದ ನಮಗೆ ಎಫೆಕ್ಟನ್ನು ಕೂದಲಿಗೆ ಬಿದ್ದೇ ಬೀಳುತ್ತೆ. ಸಾಧ್ಯ ಆದಷ್ಟು ಎಲ್ಲರೂ ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಶಾಂಪೂಗಳನ್ನೇ ಬಳಸಿ. ಎಲ್ಲ ಕಡೆನೂ ಕೂಡ ಸೀಗೆಕಾಯಿ ಸಿಗುವುದಿಲ್ಲ. ಹಾಗಾಗಿ ಮಾರ್ಕೆಟಲ್ಲೂ ಕೂಡ ಸೀಗೆಕಾಯಿ ಪುಡಿಗಳಂತ ಸಿಗತ್ತೆ. ಸೀಗೆಕಾಯಿನ ತಲೆಗೆ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿರಲಿ ಅಥವಾ ಯಾವುದೇ ರೀತಿಯ ತೊಂದರೆ ಏನೂ ಆಗೋದಿಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕ ವಸ್ತು ಆಗಿರಲಿ, ಕೆಮಿಕಲ್ಸ್ ಆಗಿರಲಿ ಯಾವುದೂ ಕೂಡ ಇರೋದಿಲ್ಲ. ಪ್ಯೂರ್ ಆಗಿ ನೈಸರ್ಗಿಕವಾಗಿ ಸಿಗುವಂತಹ ವಸ್ತು ಇದು. ಸೊ ಎಲ್ಲರೂ ಕೂಡ ತಲೆಗೆ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲನ್ನ ಕಾಪಾಡ್ಕೊಳ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಸೀಗೆಕಾಯಿನ ಕೊಕ್ಕೆಯಿಂದ ಅಲ್ಲಾಡಿಸಿ, ಅಂದ್ರೆ ಸ್ವಲ್ಪ ಹಣ್ಣಾಗ್ತಾ ಇರೋದ್ರಿಂದ ಕೊಕ್ಕೆ ಹಾಕಿ ಅಲ್ಲಾಡಿಸಿದ್ವಿ ಸೀಗೆಕಾಯಿನ. ಯಾಕೆಂದ್ರೆ ಕೈಯಿಂದ ತೆಗಿಯೋಕ್ಕಾಗಲ್ಲ. ಸೀಗೆಕಾಯಿ ಬಳ್ಳಿಗಂತೂ ತುಂಬಾ ಮುಳ್ಳಿರುತ್ತೆ. ಎಲ್ಲಿ ಕೈ ಹಾಕಿದ್ರು ಕೂಡ ಅದು ನಮಗೆ ಮುಳ್ಳು ಚುಚ್ಚುತ್ತೆ. ಸೊ ಎಲ್ಲ ಕಡೆನೂ ಕೈಯೆಲ್ಲ ಹರಿದೋಗ್ಬಿಡತ್ತೆ. ಅಂದ್ರೆ ಏನೇ ಆಗಿರಲಿ ಅದು ಮಟ್ಟಿಗೆ ಹೊಕ್ಕಿದ್ರೆ ಅಂದ್ರೆ ಸಾಕು, ಸೊ ಫುಲ್ ಮುಳ್ಳೇ ಮುಳ್ಳು. ಸೊ ತೆಗಿಬೇಕು ಅಂತಂದ್ರೆ ಅಷ್ಟು ಈಸಿ ಇಲ್ಲ ಸೀಗೆಕಾಯಿನ. ಸೊ ಅದಕ್ಕಾಗಿ ಹಣ್ಣಾಗ್ತಾ ಇತ್ತು ಸ್ವಲ್ಪ. ಅದಕ್ಕಾಗಿ ನಮ್ಮ ಅಮ್ಮ ಕೊಕ್ಕೆನ ತಂದುಬಿಟ್ಟು ಸೀಗೆಕಾಯಿನ ಅಲ್ಲಾಡಿಸಿ ಕೆಳಗಡೆ ಬೀಳಿಸಿದ್ದಾರೆ. ಸೊ ನಮ್ಗೊಂದು ಸ್ವಲ್ಪ ಆದರೆ ಸಾಕು ಅಂತೇಳಿ ಸೀಗೆಕಾಯಿನ ಸ್ವಲ್ಪನೇ ಕೊಯ್ಕೊಂಡಿದ್ದೀವಿ ನಾವು. ಅಂದರೆ ನಮಗೆ ಒಂದು ವರ್ಷಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ನಾವು ಕೊಯ್ತಾ ಇದ್ದೀವಿ. ಸೊ ನೋಡ್ಬೋದು ನೀವು, ಸೀಗೆಕಾಯಿನ ಹೆಕ್ಬಿಟ್ಟು ಸೈಡಿಗೆ ಹೊತ್ತಾಕಿದ್ದೀನಿ. ಯಾಕೆಂದರೆ ಅಲ್ಲೇ ಕೂಡ ಯಾವುದೇ ರೀತಿಯಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಚೀಲದಲ್ಲಿ ಅಂತ ಹೇಳ್ಕೊಂಡು. ಯಾಕೆಂದರೆ ಅಷ್ಟೆಲ್ಲ ಮುಳ್ಳು ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಕೈ ಚೀಲ ಅಥವಾ ಏನು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ತೆಗೆದು ಹಾಗೆ ಹೊತ್ತಾಕಿದ್ದೆ ನಾನು. ಸೊ ನೋಡ್ಬೋದು ನೀವು ಯಾವ ರೀತಿ ಮುಳ್ಳು ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನಮ್ಗೆ 1 ವರ್ಷಕ್ಕೆ ಆಗುವಷ್ಟು ಒಂದು 4ರಿಂದ 5 kg ಆಗುವಷ್ಟು ಸೀಗೆಕಾಯಿನ ನಮ್ಗೆ 1 ವರ್ಷಕ್ಕೆ ಸಾಕಾಗತ್ತೆ. ಯಾಕೆಂದರೆ ನಮ್ಮ ಮನೇಲಿ ನಾನು, ಅಮ್ಮ, ಇಬ್ಬರು ಅಕ್ಕನವರು ಯೂಸ್ ಮಾಡ್ತಾ ಇದ್ದೀವಿ. ನಮ್ಗೆ 4 kg ಆಗುವಷ್ಟು ಸೀಗೆಕಾಯಿನ ಸಾಕಾಗತ್ತೆ. ಈ ಸೀಗೆಕಾಯಿ ಬಳ್ಳಿಗೆ ಇಲ್ಲ ಅಂತಂದ್ರೆ ಒಂದು 20 kg ಸೀಗೆಕಾಯಿ ಆದರೂ ಹಿಡಿತೈತೇನೋ. ಆದರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಯ್ದುಬಿಟ್ಟು ಹಾಗೆ ಬಂದ್ವಿ. ಸೊ ಇವಾಗ ಸೀಗೆಕಾಯಿ ಹಣ್ಣಾಗಿರೋದ್ರಿಂದ ಕೆಳಗಡೆ ಬಿದ್ದಿರುವಂಥ ಸೀಗೆಕಾಯಿ ದನಗಳು ತಿನ್ಕೊಂಡು ಹೋಗುತ್ತೆ. ಬಳ್ಳಿಯ ಕೆಳಗಡೆನೂ ಕೂಡ ಫುಲ್ ಮುಳ್ಳೇ ಇರುತ್ತೆ. ಸ್ವಲ್ಪ ಜೋಪಾನವಾಗಿ ಸೀಗೆಕಾಯಿನ ಹೆಕ್ಬೇಕು. ಯಾಕೆಂದರೆ ಕೈಗೆಲ್ಲ ಚುಚ್ಚಿಬಿಟ್ರೆ ನಂಜಾಗಬಹುದು. ಯಾಕೆಂದರೆ ಅಷ್ಟು ಮುಳ್ಳು ಇರುತ್ತೆ ಗಿಡಗಳಿಗೆಲ್ಲ. ಸೊ ನೋಡ್ಬೋದು ನೀವು ಇಷ್ಟೆಲ್ಲ ಮುಳ್ಳು ಇರುತ್ತೆ ಅಂತ ಹೇಳಿ ಕೆಳಗಡೆ. ಸೀಗೆಕಾಯಿ ಎಷ್ಟು ಒಳ್ಳೆದಕ್ಕೆ ಯೂಸ್ ಆಗುತ್ತೋ ಅಷ್ಟು ಕೂಡ ಸೀಗೆಕಾಯಿ ಕೊಯ್ಯೋದು ಕೂಡ ಕಷ್ಟವಾಗಿದೆ. ಯಾಕೆಂದರೆ ಅಷ್ಟೆಲ್ಲ ಮುಳ್ಳು ಇರೋದ್ರಿಂದ ಸೀಗೆಕಾಯಿ ಕೊಯ್ಕೊಂಡು ಬರೋದಂದ್ರೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ಎಲ್ಲೂ ಕೈ ಹಾಕಲಿ ಅಲ್ಲೆಲ್ಲ ಫುಲ್ ಮುಳ್ಳಿಂದನೇ ಬರೆ ಬಿದ್ದು ಹೋಗುತ್ತೆ. ನೋಡ್ಬೋದು ಒಂದು ಚೀಲದಲ್ಲಿ ಹಾಕಿ ಸೀಗೆಕಾಯಿನ ಕಟ್ಟಿದ್ವಿ. ಸೀಗೆಕಾಯಿ ಒಂದೇ ಸಿಕ್ಕಿದ್ರೆ ಆಗಿದ್ದಿಲ್ಲ, ಅದಕ್ಕೆ ಮೇನ್ ಆಗಿ ಅಟ್ಲಕಾಯಿ ಅಂತ ಹೇಳಿ ಬೇಕೇ ಬೇಕು. ಅಟ್ಲಕಾಯಿ ಇಲ್ಲ ಅಂತಂದರೆ ಸೀಗೆಕಾಯಿಗೆ ನೊರೆ ಬರೋದಿಲ್ಲ. ನೊರೆ ಬರೋದಕ್ಕೋಸ್ಕರ ಅಟ್ಲಕಾಯಿನ ಬೇಕೇ ಬೇಕು. ಸೊ ಇಲ್ಲಿ ನೋಡ್ಬೋದು, ಇದು ಅಟ್ಲಕಾಯಿ ಮರ. ಅಟ್ಲಕಾಯಿ ಅಷ್ಟೆಲ್ಲ ಬೆಳೆದಿಲ್ಲ ಅಂತ ಹೇಳಿ ಇನ್ನೂ ತೆಗ್ದಿಲ್ಲ. ಸೊ ಇಲ್ಲಿ ಒಣಸಿರೋದನ್ನು ನಾನು ನಿಮಗೆ ಅಟ್ಲಕಾಯಿನ ತೋರಿಸ್ತೀನಿ. ಸೀಗೆಕಾಯಿ ಕೊಯ್ಕೊಂಡು ಬರೋ ತನಕ ಮಧ್ಯಾಹ್ನ 1 ಗಂಟೆ ಆಯಿತು. ಸೊ ಊಟ ಎಲ್ಲ ಮಾಡಿಕೊಂಡು ಬಿಸಿಲಿತ್ತು ಅಲ್ಲ ಅಂದ್ಕೊಂಡು ಸೀಗೆಕಾಯಿ ಒಣಸ್ಲಿಕ್ಕೆ ಹಾಕ್ತಾ ಇದ್ದೀನಿ. ಸೊ ಸೀಗೆಕಾಯಿ ಕಡಿಮೆ ಅಂತಂದ್ರು 6ರಿಂದ 7 ಬಿಸಿಲು ಆದರೂ ಒಣಸ್ಲಿಕ್ಕೆ ಹಾಕಬೇಕು. ಸೀಗೆಕಾಯಿನ ಪುಡಿ ಮಾಡಬೇಕಿದ್ರೆ ನೀವು ಬೇರೆ ಥರದ ಪದಾರ್ಥಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅಂತಂದರೆ ಸೀಗೆಕಾಯಿನೇ ಒಂದೇ ಅಂತಲ್ಲ, ಈಗ ಮೆಂತೆ, ಒಣಗಿದ ನೆಲ್ಲಿಕಾಯಿ, ಕರಿಬೇವು ಅಥವಾ ಯಾವ ಥರದ್ದು ನಿಮಗೆ ತಲೆಗೆ ಸೂಟ್ ಆಗುತ್ತೋ ಎಲ್ಲನೂ ಕೂಡ ಒಣಗಿಸ್ಬಿಟ್ಟು ಸೀಗೆಕಾಯಿ ಪುಡಿ ಮಾಡಿಕೊಡ್ಬೇಕಿದ್ರೇ ಇದನ್ನೆಲ್ಲ ಸೇರಿಸ್ಬಿಟ್ಟು ಪುಡಿ ಮಾಡ್ಲಿಕ್ಕೆ ಕೊಡ್ಬೋದು. ಇದು ನೋಡಿ ಒಣಸ್ಲಿಕ್ಕೆ ಹಾಕಿರುವಂತಹ ಅಟ್ಲಕಾಯಿ. ಈ ಥರ ಇರುತ್ತೆ ಅಟ್ಲಕಾಯಿ. ಹೋದ ವರ್ಷ ಸೀಗೆಕಾಯಿ ಪುಡಿನ ಮಾಡಿ ಇಟ್ಕೊಂಡಿರೋದು ನಾನಿದು. ಇದರಲ್ಲಿ ನಾನು ಅಟ್ಲಕಾಯಿ ಮಾತ್ರನೇ ಸೇರಿಸಿದ್ದೀನಿ. ಮತ್ತು ಯಾವುದು ಕೂಡ ನಾನು ಹಾಕಿಲ್ಲ ಇದರೊಳಗೆ. ಯಾಕೆಂತಂದರೆ ಅಟ್ಲಕಾಯಿ ಮಾತ್ರ ಇರಲಿ ಅಂತ ಹೇಳ್ಕೊಂಡು ಅಟ್ಲಕಾಯಿ ಮತ್ತು ಸೀಗೆಕಾಯಿ ಎರಡನ್ನೇ ಪುಡಿ ಮಾಡಿಸ್ಕೊಂಡು ತಂದು ಇಟ್ಕೊಂಡಿದ್ದೀನಿ. ಇದೇ ಪುಡಿನ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಇನ್ನೂ ಸುಮಾರು ಒಂದು 2 kg ಆಗುವಷ್ಟು ಪುಡಿ ಹೋದ ವರ್ಷದ್ದೇ ಇದೆ. ಈ ವಿಡಿಯೋ ಯಾರಿಗೆಲ್ಲ ಒಂದು ಸ್ವಲ್ಪನಾದರೂ ಯೂಸ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.